ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೌತ್ ಗೋವಾದಲ್ಲಿರ್ತಕ್ಕಂತಹ ಕಾಬೋ ಡಿ ರಾಮಾ ಬೀಚ್ ಆ್ಯಂಡ್ ಫೋರ್ಟ್. ಏನಪ್ಪ ಇದು ಇವಳು ಫೋರ್ಟು ಬೀಚು ಅಂತ ಏನೇನೋ ಹೇಳ್ತಿದ್ದಾಳೆ, ಎರಡು ಒಂದೇ ಕಡೆ ಇರೋಕ್ಕೆ ಸಾಧ್ಯನಾ ಅಂತ ಅಂದ್ಕೊತಿದ್ದೀರಾ? ಎಸ್, ಇಟ್ಸ್ ಪಾಸಿಬಲ್. ನಾವು ಮೊದಲು ಸ್ಟಾರ್ಟ್ ಆಗಿದ್ದು ಪ್ಯಾಲಲಂ ಬೀಚಿಂದ. ಅಲ್ಲಿ ನಾವು ಸ್ಕೂಟಿನ ತಗೊಂಡ್ವಿ. ನೀವು ಸಹ ಸ್ಕೂಟಿ ತಗೊಳ್ಳುವಾಗ ಫಸ್ಟ್ ಅವ್ರ ಮುಂದೆನೇ ನೀಟಾಗಿ ವಿಡಿಯೋ ಮಾಡ್ಕೊಳ್ಳಿ. ಎಲ್ಲೇನಾದರೂ ಸ್ಕ್ರ್ಯಾಚು ಏನಾದರೂ ಆಗಿರೋದಿದ್ರೆ ಅವ್ರಿಗೆ ಅಲ್ಲೇ ತೋರಿಸ್ಕೊಡಿ. ಆ್ಯಂಡ್ ನಮಗೆ ಪ್ಯಾಲಲಂ ಬೀಚಿಂದ ಕಾಬೋ ಡಿ ರಾಮಾ ಬೀಚ್ಗೆ ಜಸ್ಟ್ ಇರೋದು 20 ಕಿಲೋಮೀಟರ್ಸ್ ಅಷ್ಟೇ. ಒಂದು ವೇಳೆ ನೀವೇನಾದರೂ ಅಗೊಂಡ ಬೀಚಲ್ಲಿ ಸ್ಟೇ ಮಾಡ್ತಾಯಿದ್ದೀನಿ ಅಂದರೆ ಅಲ್ಲಿಂದ ಜಸ್ಟ್ ಅರೌಂಡು 10-13 ಕಿಲೋಮೀಟರ್ ಅಷ್ಟೇ ಆಗೋದು. ಕಂಪೇರ್ ಟು ನಾರ್ತ್ ಗೋವಾ, ಸೌತ್ ಗೋವಾ ಅಂತೂ ತುಂಬ ಪೀಸ್ಫುಲ್ ಆಗಿದೆ. ನೀವು ನಿಮ್ಮ ವ್ಯಾಲ್ಯೂಯೇಬಲ್ ಟೈಮ್ನ ಅಲ್ಲಿ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡಬೇಕು ಅಂತ ಅಂದರೆ ಇಟ್ಸ್ ಅ ಬೆಸ್ಟ್ ಆಪ್ಷನ್. ಆ್ಯಂಡ್ ಈ ಜಾಗನ ಸ್ವಲ್ಪ ಎಲ್ಲರೂ ಜ್ಞಾಪಕದಲ್ಲಿಟ್ಕೊಳ್ಳಿ. ಯಾಕೆ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಯಾರಿಗೆ ಅಂದರೆ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇರೋರು ಆ ಜಾಗನ ನೆನಪಲ್ಲಿಟ್ಕೊಳ್ಳಿ. ಆ್ಯಂಡ್ ನಾವು ರೀಚ್ ಆದ್ವಿ ಕಾಬೋ ಡಿ ರಾಮಾ ಫೋರ್ಟ್. ಈ ಫೋರ್ಟಲ್ಲಿ ಹೋಗಬೇಕು ಅಂದರೆ ನಮಗೆ ಟೈಮಿಂಗ್ ಇದೆ. ಅದು ಅರೌಂಡು ಬೆಳಗ್ಗೆ 9:30ಇಂದ ಸಾಯಂಕಾಲ 5:00ವರೆಗೂ ಮಾತ್ರ ಓಪನ್ ಇರುತ್ತೆ ಇದು. ಯಾಕಂದರೆ ಅಲ್ಲಿ ಆಲ್ರೆಡಿ ನೋಟಿಸ್ ಹಾಕಿದ್ರು, ಸೊ ನೋಡಿ ಅದಕ್ಕೋಸ್ಕರ ಹೇಳ್ತಾ ಇರೋದು. ಈ ಫೋರ್ಟಿಂದನೇ ನಮಗೆ ಬೀಚ್ ವ್ಯೂ ಇರೋದು. ನಾನು ಹೇಳಿದ್ನಲ್ಲ ಆವಾಗಲೇ, ಬೀಚ್ ಆ್ಯಂಡ್ ಫೋರ್ಟ್ ಎರಡು ಒಂದೇ ಕಡೆ ಇದೆ ಅಂತ. ಸೊ ಇದೆ, ಇಲ್ಲಿಂದ ನಮಗೆ ಬೀಚ್ ವ್ಯೂ ಇರೋದು. ನೀವು ಸ್ವಲ್ಪ ಹತ್ತಿರದಿಂದ ಹೋಗಿ ನೋಡಬೇಕಾ ಬೀಚು. ಸೊ ಬನ್ನಿ, ನಾನು ತೋರಿಸ್ತೀನಿ ನಿಮಗೆ ಬೀಚ್ ಹತ್ತಿರದಿಂದ ಎಲ್ಲಿ ಹೇಗೆ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಬಂದಿರೋದು, ನಮಗೂ ಗೊತ್ತಿರಲಿಲ್ಲ ಎಲ್ಲಿದೆ ಬೀಚ್ ಹತ್ತಿರದಿಂದ ನೋಡೋಕ್ಕೆ ಅಂತ. ಈ ಕಡೆ ಬಂದು ನೋಡಿದಾಗ ಎಲ್ಲರೂ ಕೆಳಗಡೆ ಹೋಗ್ತಿದ್ರು, ಅಲ್ಲೇ ಏನಾದರೂ ಇದೆಯಾ ಅಂತ ಅಂದ್ಕೊಂಡು ನಾವು ಹೋಗಿದ್ದು. ಆ್ಯಕ್ಚುಲಿ ಇಲ್ಲಿ ಮೇಲ್ಗಡೆಯಿಂದ ನಮಗೆ ವ್ಯೂ ಇತ್ತಲ್ಲ, ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಅರೌಂಡ್ ನಿಮಗೆ 100-150 ಮೀಟರ್ ಅಷ್ಟು ದೂರ ಇರೋದು. ಕೆಳಗಡೆ ಇಳ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ನಾವು ಒನ್ ಡೇಯಲ್ಲೇ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಿರೋದ್ರಿಂದ ನಮಗೆ ಕೆಳಗಡೆ ಮತ್ತು ಮೇಲ್ಗಡೆ ಬರೋಷ್ಟು ಎನರ್ಜಿ ಇರಲಿಲ್ಲ. ಸೊ ಆ್ಯಂಡ್ ಅದು ಅಲ್ಲದೆ ನೀರೊಳಗಡೆ ಯಾರೂ ಸ್ವಿಮ್ ಮಾಡೋಕ್ಕೆ ಇಳಿತಾ ಇರಲಿಲ್ಲ. ಸೊ ಅಲ್ಲಿವರೆಗೂ ಹೋಗಿ ವೇಸ್ಟ್, ಜಸ್ಟ್ ಫೋಟೋಗೋಸ್ಕರನೇ ನೀರಲ್ಲಿ ಅಷ್ಟು ಕೆಳಗಡೆ ನಾವು ಇಳ್ಕೊಂಡು ಹೋಗಬೇಕಲ್ಲ ಅಂತ ಕೆಳಗಡೆ ಇಳ್ಕೊಂಡು ಹೋಗೋ ಮನಸ್ಸೇ ಮಾಡಿಲ್ಲ ನಾವು. ಅಲ್ಲಿಂದ ನಾವು ರಿಟರ್ನ್ ಆದ್ವಿ. ನಿಮಗೆ ಹಿಂದೆ ಒಂದು ಸತಿ ಹೇಳಿದ್ದೆ ಜ್ಞಾಪಕ ಇದೆಯಾ, ಈ ಜಾಗನ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ಅಂತ. ಸೊ ಅದೇ ಜಾಗಕ್ಕೆ ನಾನು ಇವಾಗ ನಿಮ್ಮನ್ನು ಕರ್ಕೊಂಡು ಏನಪ್ಪ ವಿಶೇಷ, ಇವಳು ಅಷ್ಟೊತ್ತಿಂದ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾಳೆ ಅಂತ ಅಂದ್ಕೊತಾ ಇದ್ದೀರಾ? ಎಸ್, ಈ ತರಹ ಅಥವಾ ಈ ಥರ ಫೋಟೋಶೂಟ್ ನೀವು ಮಾಡಿಸ್ಕೊಬೇಕು ಅಂತಂದರೆ ಅದು ಇರೋದು ಇದೇ ಜಾಗದಲ್ಲಿ. ಅಂದರೆ ಈ ಜಾಗನ ದಾಟ್ಕೊಂಡೇ ನಾವು ಕಾಬೋ ಡಿ ರಾಮಾ ಫೋರ್ಟ್ಗೆ ಹೋಗೋದು. ಸೊ ಬಿಫೋರ್ ದಟ್ ಇದಿರೋದು. ಇಲ್ಲಿಂದ ನಮಗೆ ಒಂದು ಬೀಚ್ ವ್ಯೂ ಇದೆ. ಇಲ್ಲಿ ಈವ್ನಿಂಗ್ ಸನ್ಸೆಟ್ ಟೈಮ್ಗೆ ಕರೆಕ್ಟಾಗಿ ನೀವು ಬಂದರೆ ಇಲ್ಲಿ ನೀವು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಫೋಟೋಶೂಟ್ನ ಮಾಡ್ಕೋಬಹುದು. ಫೋಟೋಶೂಟ್ನ ಮುಗಿಸ್ಕೊಂಡು ನಾವು ಹೊರಟಿದ್ದು ರಿಟರ್ನ್ ಪ್ಯಾಲಲಂ ಬೀಚ್ಗೆ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ನಮಗೆ ಫುಲ್ಲು ಕತ್ಲೆ ಆಗೋಗಿತ್ತು. ಹೋಗಿದ ತಕ್ಷಣ ಡಿನ್ನರ್ನ ಮುಗಿಸ್ಕೊಂಡು ನೈಟ್ ಅಲ್ಲೇ ಸ್ಟೇ ಮಾಡಿ ಆ್ಯಂಡ್ ನೆಕ್ಸ್ಟ್ ಡೇ ನಾವು ರಿಟರ್ನ್ ಆಗಿತ್ತು ಬೆಂಗಳೂರಿಗೆ.